ಕೋನ ಬೇಕು. ಕೋಣ ಬೇಕು. ಹಾ. ಎಂತ ನೀವು ಚಾಂಪಿಯನ್ ಕೋನ. ಅಲ್ಲ ಮಾರ, ನೀವು ಓಟ್ ಹಾಕೋದಿಲ್ಲ? ಆದ್ರೆ ನಮಗೆ ಕಂಬಳ ಮುಖ್ಯ. ಅಂಬಳ ಮತ್ತೆ ಇದೆಲ್ಲ ಬೇಡ ನಿಮಗೆ? ಯಾವುದು? ಈ ರಾಜಕೀಯ ಚುನಾವಣೆ ಎಲ್ಲ ಬೇಡ. ದುಡ್ಡು ಮಾಡಿದವರು ದುಡ್ಡು ಮಾಡು ನಮಗೆ ಬರೀ ಕೋನ ಬೇಕು. ಇರೋದ್ರಲ್ಲ. ಇರೋದ್ರಲ್ಲ ಉತ್ತಮ ಯಾರು ಮಾರ? ಇರೋದ್ರಲ್ಲ ಉತ್ತಮ ಇಡೋದ್ರಲ್ಲ ಬಿಜೆಪಿ ಕಾಂಗ್ರೆಸ್? ಅದು ಹೇಳಕ್ ಬರಲ್ಲ. ನೀವೆಂತ ಹೇಳ್ತೀರಾ? ಇರೋದ್ರಲ್ಲ ಉತ್ತಮ ಯಾರು? ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ಕಾಂಗ್ರೆಸ್? ನಮ್ಗೆ ಯಾವುದೇ ಒಂದು, ನಮಗೆ ಯಾವುದು ಒಂದೇ ನೋಡುವ. ಎಲ್ಲ ಯಾರು? ಯಾವುದಾದ್ರೂ ಒಂದೇ ಒಂದೇ ಇಂದು ನೆನೆಸ್ಬಿಡ್ತಾರ ಮಾರ. ಓ ಎಂತ ನಿಮ್ಮ ಹೆಸರೆಂತ? ನಿಮ್ಮ ಹೆಸರೆಂತ? ಚಂದ್ರಹಾಸ. 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 ಓಹೋ, ನಿಮಗೆ ಯಾವ ಪಕ್ಷ ಬಂದರೆ ಮಂದಹಾಸ ಮಾರ? ಪಕ್ಷದ ಬಗ್ಗೆ ನಾವಿಲ್ಲ ಮಾರ. ಮತ್ತೆ ನೀವೆಂತ ಓಟ್ ಹಾಕೋದಿಲ್ಲ? ಮಾತ್ರ ನೀವು ಓಟ್ ಹಾಕೋದಿಲ್ಲವಾ? ಓಟ್ ಹಾಕೋದು. ಓಟ್ ಮತ್ತೆ ಅದು ಇದಾಗ್ಬೇಕು, ಫೈನಲ್ ಆಗ್ಬೇಕು. ಅನಂತರ ಅದು ಆಗ್ತದೆ. ಅದು ಯಾರು ಒಬ್ರು ಚಿಂತೆ ಮಾಡು, ಇದರ ಚಿಂತೆ ಮಾತ್ರ ನಮಗೆ. ಈಗ ನಮಗೆ ಒಂದೇ ಹೇಳಿ, ಯಾರು ಸಂಬಳದ ಮಾತ್ರ ಈಗ ನಮಗೆ ಒಂದೇ ಹೇಳಿ, ನಮ್ಗೆ ಒಂದು ಬಿಜೆಪಿ ಕಾಂಗ್ರೆಸ್ ಅದು ಬೇಡ ನಮ್ಗೆ. ಆ ಪಕ್ಷ ಬೇಡ. ಆಯ್ತು ಇರೋದ್ರಲ್ಲೇ ಉತ್ತಮ ಅಂತ. ಹಾ? ಇರೋದ್ರಲ್ಲೇ ಉತ್ತಮ ಬಿಜೆಪಿ. ಮತ್ತೆ ನೋಡುವ, ಚಿಂತನೆ ಮಾಡುವ ಅದರ ಬಗ್ಗೆ. ಚಿಂತನೆ ಮಾಡುವ. ಹಾ. ಓಕೆ ಚಿಂತನೆ ಮಾಡಿ. ಇರ್ರಿ, ಎಲ್ಲಿ ಹೋಗುದು? ಎಲ್ಲಿ ಹೋಗುದು ಮಾರ? ನಿಮ್ಮ ಹೆಸರೆಂತ? ಪುನೀತ್. ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಈಗ ಒಂದು ಮಂಗಳೂರಿಗೆ, ಪ್ರಮುಖವಾಗಿ ದೇಶಕ್ಕೆ ಯಾವ ಪಕ್ಷ ಬಂದ್ರು ಉತ್ತಮ ಅಂತ ಅನಿಸ್ತದೆ ನಿಮಗೆ? ನಾವು ಮಂಗಳೂರಿನವರಲ್ಲ. ಮತ್ತೆ ಎಲ್ಲಿ? ನಾವು ಬೇರೆ ಊರಿಂದ ಬಂದಿದ್ದು. ಅದು ಯಾವ ಊರು? ಚಿಕ್ಕಮಗಳೂರು. ಓ, ನೀವು ನಮ್ಮೂರಿನವರು. ಆಯ್ತು ಬಿಡಿ, ಹೇಳಿ. ಆಯ್ತು, ಪರವಾಗಿಲ್ಲ. ಯಾವ ಬಂದ್ರೆ ಉತ್ತಮ ಅಂತ? ಇಲ್ಲಿ ನಾವು ರಾಜಕೀಯವಾಗಿ ಮಾತಾಡೋದಿಲ್ಲಲ್ಲ. ಎಂತ ಯಾರು ಮಾತಾಡೋದೇ ಇಲ್ವಾ ಇಲ್ಲಿ? ರಾಜಕೀಯವಾಗಿ ಯಾರು ಮಾತಾಡೋದೇ ಇಲ್ಲ? ಇಲ್ಲಪ್ಪ. ಹೇಳಿ ಅಲ್ಲ, ಚಿಕ್ಕಮಗಳೂರು ಅಂತೀರಾ ಮತ್ತೆ ಮಾತಾಡಲ್ಲ ಅಂತೀರಾ? ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ದೇಶ ಹೇಳಿ. ಅವ್ರ ಹತ್ರ ಹೇಳಿ, ಮಾತಾಡ್ಸ್ತಾ. ಆಯ್ತು ಬಿಡಿ, ಹೋಗ್ಲಿ. ಅಯ್ಯೋ ಸರ್, ನಿಮ್ಮ ಹೆಸರು? ಸ್ಟೀಫನ್ ಅವರೇ, ಹೇಳಿ, ದೇಶಕ್ಕಾಗಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ? ಯಾರು ದುಡ್ಡು ಕೊಡದೆ ಓಟ್ ತಗೊಳ್ತಾರಲ್ಲ ಆ ಪಕ್ಷ ಗೆಲ್ಬೇಕು. ದುಡ್ಡು ಕೊಡದೆ ಓಟ್ ತಗೊಳ್ತಾರಲ್ಲ, ನಿಮ್ಮ ಪ್ರಕಾರ ದುಡ್ಡು ಕೊಡದೆ ಓಟ್ ತಗೊಳ್ಳೋರು ಅಂದ್ರೆ ಯಾರು? ಯಾರಾದ್ರೂ ಆಗ್ಬೋದು. ಅದು ನೀವೇ ಹೇಳ್ಬೇಕು. ನಿಮಗೆ ಕೊಟ್ರೆ ನೀವು ಓಟ್ ಹಾಕ್ಬಾರ್ದು, ದುಡ್ಡು ಕೊಟ್ರೆ. ಅಲ್ಲ, ಅದು ಜನಕ್ಕೆ ಬಿಟ್ಟದ್ದು. ಜನಕ್ಕೆ ಬಿಡ್ಬೇಕು. ನಿಮ್ಮ ಅದು ಜನಕ್ಕೆ ಬಿಟ್ಟದ್ದು ಬಿಡಿ. ಆಯ್ತು, ಅದು ನಿಮ್ಮ ಪ್ರಕಾರ ಇದ್ದಿದ್ರಲ್ಲೇ ಈ ತರ ಬಂದ್ರೆ ಒಂದು ಅಭಿವೃದ್ಧಿ ಆಗ್ತದೆ, ದೇಶ ಒಂದು ಉತ್ತಮ ದಾರಿ ಕಡೆ ಹೋಗ್ತದೆ ಅಂದ್ರೆ ನಿಮ್ಗೆ ಯಾವ್ದು ಅನಿಸ್ತದೆ? ಇಷ್ಟುವರೆಗೆ ನೋಡಿದ್ರಲ್ಲಿ ಈ ವ್ಯವಸ್ಥೆಯಲ್ಲಿ ಅದು ಸರಿಯಾಗಿ ಯಾವುದು ಕಾಣ್ತಾ ಇಲ್ಲ. ಆತ ಯಾವುದು ಯುವ ಪೀಳಿಗೆ ಏನಾಗಬೇಕು ಅದನ್ನು ಹೊಸ ರೀತಿಯಾಗಿ ಎಲೆಕ್ಷನ್ ಮಾಡುವ ರೀತಿಯಲ್ಲಿ. ಹೊಸ ರೀತಿ ಅಂದ್ರೆ ಹೇಗೆ? ಅಂದರೆ ನಿಮ್ಮಂಥ ದುಡ್ಡು ಕೊಟ್ಟವರಿಗೆ ಬಹಿಷ್ಕಾರ ಹಾಕಬೇಕು. ಆ ರೀತಿಯಲ್ಲಿ ಯುವ ಪೀಳಿಗೆ ಮುಂದೆ ಬರಬೇಕು. ಎಂತ ಹೆಸರೆಂತ? ಎಂತ ನಾಚು ಎಂತ? ನೀವು ಹುಡುಗಿಯ ನಾಚುಕೆ? ಎಂತ ಹೆಸರೆಂತ? ಸಫೀಸ್. ಹೇಳಿ ಸಫೀಸ್, ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ? ಯಾವುದು ಬಂದ್ರು ನಾವು ದುಡಿದು ತಿನ್ಬೇಕಲ್ಲ. ನಾವು ದುಡಿದು ತಿನ್ಬೇಕಲ್ಲ. ಹೌದು. ಆಯ್ತು, ಆದ್ರೂ ಯಾವ್ದು ಬರ್ಬೇಕು? ಲಾಸ್ಟ್ ಟೈಮ್ ಯಾರಿಗೆ ಓಟ್ ಹಾಕಿದೆ? ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್. ಈ ಬಾರಿ ಇದೆಲ್ಲ ನೋಡಿದಾಗ ಹೇಗೆ ಅನಿಸ್ತದೆ? ವ್ಯವಸ್ಥೆ ಚೇಂಜ್ ಆದ್ರೆ ಕಾಂಗ್ರೆಸ್ ಇಂದ. ಈ ಬಾರಿ ನೀವು ನಿಮ್ಮ ಆಯ್ಕೆ ಕೂಡ ಹಾಗೆ ಇರ್ತದೆ? ಹಾಗೆ ಪಕ್ಕ. ನಮಸ್ತೆ. ಎಂತ ಹೆಸರೆಂತ ನಿಮ್ದು? ಹೇಳಿ ಹೆಸರೆಂತ? ನೀವು ಲೇಡೀಸ್, ಹುಡುಗಿರು ಮಾತಾಡಬೇಕು. ಹೇಳಿ, ನಿಮ್ಮ ಹೆಸರೆಂತ? ಯೋಗಿನಿ. ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು. ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ನಿಮಗೆ ಉತ್ತಮ ಅಂತ ಅನಿಸ್ತದೆ? ನಾವೆಂತ ಹೇಳುದು? ನೀವೇ ಹೇಳ್ಬೇಕು. ಮತ್ತೆ ನೀವು ಎಂತ ಹೇಳೋದು ಅಂದ್ರೆ ಮತ್ತೆ ಗೊತ್ತಾಗುದಿಲ್ಲ. ಅವ್ರೆಂತ ನಿಮ್ಮ ಮಕ್ಕಳ? ಅವ್ರನ್ನೇ ಕೇಳ್ತೀನಿ ನಾನು. ಹಲೋ ಮೇಡಮ್, ಒಂದೇ ನಾಚ್ಕೊಂಬಿಡ್ರಿ. ಮಂಗಳೂರು ಹುಡುಗಿರು ಸ್ಟ್ರಾಂಗ್ ಇರ್ಬೇಕು ಯಾವತ್ತು. ಎಲ್ಲಿ ಎಂತ ನಿಮ್ಮ ಹೆಸರೆಂತ? ನಿಮ್ಮ ಹೆಸರೆಂತ? ಲಿಖಿತಾ ಅವರೇ, ಹೇಳಿ, ಮಂಗಳೂರಿನಲ್ಲಿ ನಿಮಗೆ ರಾಜಕೀಯದ ಒಂದು ಜ್ಞಾನ ಇದೆ ಅಲ್ಲ? ಇಲ್ಲ, ನಾ ರಾಜಕೀಯದಲ್ಲಿ ಇಲ್ಲ. ನಿಮ್ಗೆ ಏಜ್ ಎಷ್ಟ? ನಮಗೆ 25. ಈಗ ಓಟ್ ಹಾಕಿದೆಯಲ್ಲ? ಹಾಕಿದ್ದೇನೆ. ಆಬ್ವಿಯಸ್ಲಿ ಹಾಕಿರ್ತೀರಾ? ಓಕೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಇಲ್ಲ ಸರ್, ನಾವು ಯಾವ ಪಕ್ಷ ಬಂದ್ರೆ ಓಕೆ ನಮ್ಗೆ. ಪಕ್ಷ ಬಂದ್ರೆ ಓಕೆ ಅಲ್ಲ? ಯಾವ್ದಾದ್ರು ಒಂದೇ ಬರ್ಬೇಕಲ್ಲ? ಇಲ್ಲ ಸರ್, ನಮ್ಗೆ ಏನಿಲ್ಲ. ಯಾವ್ದು ಬರ್ಬೇಕು? ಇರೋದ್ರಲ್ಲಿ ಉತ್ತಮ ಯಾವ್ದು? ಅಲ್ಲ, ನೀವೆಂತ ಹೇಳ್ತೀರಾ? ಒಳ್ಳೆಯವರಾಗಿದ್ದರೆ. ನಿಮ್ಮ ಪ್ರಕಾರ ಒಳ್ಳೆಯವ್ರು ಯಾರ? ಮನೇಲಿ ಹೇಗೆ ಹೇಳ್ತೀರಾ ಹಾಗೆ? ನಿಮ್ಮ ಅಮ್ಮ ಮಾತ್ರ ಹೇಳಲಿಲ್ಲ, ಸೊ ನೀವು ಹೇಳಿ. ನಿಮ್ಮ ಹೆಸರೆಂತ? ಹಿತೈಷಿ ಅವರೇ, ನಾವೆಲ್ಲ ಹಿತೈಷಿಯಾಗಿರ್ಬೇಕು ಅಂತಂದ್ರೆ ಯಾವ ಪಕ್ಷ ಬಂದ್ರೆ ಉತ್ತಮ? ಅವ್ರ ಬಾಯಲ್ಲಿ ಬರ್ತುಂಟು, ಆದ್ರೆ ಇಲ್ಲಿ ತನಕ ಬರ್ತುಂಟು, ಆದ್ರೆ ಇಲ್ಲಿಂದ ಬರ್ತಾ ಇಲ್ಲ. ಹೇಳಿ. ಹೇಳಲ್ಲ? ಪರ್ಸನಲ್ ಹೇಳೋದೇ ಇಲ್ಲ? ಆಯ್ತು ಬಿಡಿ, ಹೋಗ್ಲಿ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ವೇದಾವತಿ. ವೇದಾವತಿ ಅವರೇ, ಹೇಳಿ, ನಿಮ್ಗೆ
ಈ ಒಂದು ಮಂಗಳೂರಿನ ಭಾಗದಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಬಿಜೆಪಿ ಯಾಕೆ? ಮೋದಿ ಬರ್ಬೇಕಂತ ಆಸೆ. ಮೋದಿ ಬರ್ಬೇಕಂತ ಆಸೆ. ಮತ್ತೆ ನಿಮಗೆ ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದಲ್ಲ ಅವ್ನು. ಅದಕ್ಕೆ ಅವರು ಕೊಡ್ತಾರೆ, ಕೊಡುವುದಿಲ್ಲ ಅಂತ. ನಮಗೆ ಮೋದಿ ಬರ್ಬೇಕಂತ ಆಸೆ ಅಷ್ಟೇ. ಅವ್ರು ಕೊಡೋದು ಬೇಡ, ಅವ್ರು ಕೊಡುದು ಬೇಡ ಅಂತ ಅಲ್ಲ, ಕೊಟ್ಟರಬೇಕು. ಅಲ್ಲ ಕೊಡೋದನ್ನ ಯಾರು ಬಿಡ್ತಾರೆ? ಅದೇ ನಮಗೆ ಮೋದಿ ತಗೊಳ್ಳುವ ಮತ್ತೆ ಮೋದಿಗೆ ಹಾಕುವ. ಅಲ್ಲ ನಾವು ಮುಂಚೆಯಿಂದ ಮೋದಿ ಇದ್ರಲ್ಲೇ ಇರೋದು, ಮುಂಚೆಯಿಂದ ಮೋದಿ ಬಿಜೆಪಿಯಲ್ಲಿ ಇರೋದು. ಈ ಸಲ ಗೆಲ್ತಾರ? ಗೆಲ್ಬೇಕು, ಅವ್ರು ಗೆಲ್ತಾರೆ ಪಕ್ಕ ಪಕ್ಕ. ಓಕೆ, ಎಂತ ಲೋಕಸಭೆ ಚುನಾವಣೆ ಬರ್ಲಿಕ್ಕೆ ಉಂಟು. ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಹೌದೌದು. ನಿಮ್ಗೆ ಎಂತ ಯಾರು ಬಂದ್ರೆ ಉತ್ತಮ ಅಂತ ಅನ್ಸ್ತದೆ? ನಮಗೆ ಮೋದಿ ಅಂದ್ರೆ ಉತ್ತಮ ಅಂತ. ಯಾಕೆ? ನಾವು ನಿನ್ನದೇ ಇರುದು ಸರ್ಕಾರ. ಅದು ಹಿಂದಿನಿಂದ ಕೂಡ ಅದೇ ಸರ್ಕಾರ, ಈಗಲೂ ಕೂಡ ಅದೇ ಸರ್ಕಾರ. ಈಗ ಸರ್ಕಾರ ಸ್ವಲ್ಪ ಚೇಂಜ್ ಆಗಿದೆ. ಮತ್ತೆ ಈಗ ನಿಮ್ಗೆ ಲೇಡೀಸ್ಗೆಲ್ಲ ಕೊಡ್ಲಿಕ್ಕೆ ಉಂಟಲ್ಲ ಫ್ರೀ ಎಲ್ಲ ಕಾಂಗ್ರೆಸ್, ಅದು ಬೇಡವೇನಾ? ಅವರಿಗೆ ಕೊಡುದು, ನಮ್ಗೆ ಏನು ಲಾಭ ಇಲ್ಲ. ನಮ್ಗೆ ಕ್ವಾರ್ಟರ್ನಲ್ಲಿ ನಮ್ಮ ದುಡ್ಡು ಜಾಸ್ತಿ ತಗೊಂಡ್ರು. ಕ್ವಾರ್ಟರ್ನಲ್ಲಿ ನಿಮ್ಮ ದುಡ್ಡು ಜಾಸ್ತಿ ತಗೊಳ್ಳಿ ಅಂತ ಸಾವು ಮಾರ್ರೆ. ಕ್ವಾರ್ಟರ್ನಲ್ಲಿ ನಿಮ್ಮ ದುಡ್ಡು ಜಾಸ್ತಿ ತಗೊಳ್ಳಿ. ಎಷ್ಟು ಕ್ವಾರ್ಟರ್ಗೆ ಎಷ್ಟು? ಬಿಯರ್ಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ರು, ಅದು ದುಡ್ಡು ಅವರಿಗೆ ಕೊಡುದು. ಬಿಯರ್ಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ರು, ಅದು ಅಲ್ಲಿ ಹೋಯ್ತು. ಹೌದು, ನಮ್ಗೆ ಏನಾದ್ರೂ ನೀವು ದಿನಕ್ಕೆ ಅಲ್ಲ ಒಂದ್ ನಿಮಿಷ ಮಾರ, ನೀವು ದಿನಕ್ಕೆ ಎಷ್ಟು ಕ್ವಾರ್ಟರ್ ಕೊಡ್ತೀರಿ? ನಾ 2 ಬಿಯರ್ ಕುಡಿತೇವೆ, 3 ಬಿಯರ್ ಕುಡಿತೇವೆ, ಅದು ಅಲ್ಲಿಗೆ 100 ರೂಪಾಯಿ ಹೋಯ್ತದೆ. ಹೋಯ್ತು. ಅದು ಹೆಂಗಸರಿಗೆ ಕೊಟ್ರೆ ನಮ್ಗೆ ಏನು ಲಾಭ ಇಲ್ಲ. ನಿಮ್ಮ ಹೆಂಗಸರು ನಿಮಗೆ ಕೊಡೋದಿಲ್ವಾ? ಅದು ಅವರೇ ಗಂಟು ಕಟ್ಟುದು ಅಂತ ಅದು ಅವ್ರ ಗಂಟು ಕಟ್ಟುದು. ಹೌದು. ಮತ್ತೆ ಆ ಗಂಟು ನಿಮಗೆ ಸಿಗೋದಿಲ್ಲ? ನಮ್ಗೆ ಸಿಗುದಿಲ್ಲ, ಅದು ಅವರಲ್ಲಿ ಅಕೌಂಟ್ ಅಲ್ಲಿ ಇರ್ತದೆ. ನಿಮಗೆ ಅಂತ ಫ್ರೀ ಕೊಡ್ಬೇಕು? ನಿಮಗೆ ಅಂತ ಎಣ್ಣೆ ಫ್ರೀ ಕೊಡ್ಬೇಕಾ? ನಾವು ಕೊಡುದು ಅವ್ರಿಗೆ ಮನೆಗೆ ಕೊಡುವೆ ಕಣ, ನಮ್ಗೆ ಅದ್ರಲ್ಲಿ ಎಂತ ಲಾಭ ಉಂಟು? ಆಗ ಅದಕ್ಕೆ ನೀವು ಈ ಸಲ ಬಿಜೆಪಿ ಆಯ್ಕೆ ಮಾಡ್ಕೊಂಡದ್ದು? ಹೌದು, ಪಕ್ಕ ಪಕ್ಕ ಗೆಲ್ತಾರೆ. ನಿಮ್ಮ ಹೆಸರಂತ? ಬಾಲಕೃಷ್ಣ. ಓ ಬಾಲಕೃಷ್ಣ ಅವರೇ, ಬನ್ನಿ. ನೀವು ಬಾಲರಿದ್ದಾಗ ಕೃಷ್ಣನ ಆಟ ಆಡಿದುಂಟಾ? ಹಾಗೇನಿಲ್ಲ. ಅದಕ್ಕೇನಾದ್ರು ಬಾಲಕೃಷ್ಣ ಅಂತ ಹೆಸರಿಟ್ರ ಅಂತ. ಓಕೆ, ಈಗ ಲೋಕಸಭೆ ಚುನಾವಣೆ ಬರ್ತುಂಟಲ್ಲ, ನಿಮ್ಮ ಆಯ್ಕೆ? ಮೋದಿಜಿಯವರು. ಯಾಕೆ ಮೋದಿಜಿ? ಒಳ್ಳೆ ಕೆಲಸವನ್ನೆಲ್ಲ ಮಾಡಿದಾರಲ್ಲ, ಹಾಗೆ. ಎಂತ ಮಿಕ್ಕವರೆಲ್ಲ ಅಂತ ಕೆಟ್ಟ ಕೆಲಸ ಮಾಡದ? ಹಾಗೇನಿಲ್ಲ, ಇವರು ಬಂದ ಮೇಲೆ ಒಳ್ಳೆ ಡಿಜಿಟಲ್ ಇದು ಎಲ್ಲ ಬಂದಿದೆಲ್ಲ. ಮತ್ತೆ ಅವರು 70 ವರ್ಷ ಆಳಿದೆ ಅಂತ ಮಾರ್ರೆ, ಮಾಡಿಲ್ಲಲ್ಲ, ಹಾಗೆ. ಏನು ಮಾಡಿಲ್ಲ? ಇವರು 10 ವರ್ಷದಲ್ಲೆಲ್ಲ ಮಾಡಿಬಿಟ್ರು. ಖಂಡಿತವಾಗಿ. ಓಕೆ, ನಿಮ್ಮ ಮತ ಬಿಜೆಪಿ ಗೆಲ್ತಾರ? ಪಕ್ಕ ಪಕ್ಕ ನಂಬಿಕೆ ಉಂಟು. ನಮಗೆ ಉಂಟು. ಓಕೆ ಹೋಣ ಬೈಲಿ ಬಾಣ ನೀನಿಲ್ಲಿ. ನೀ ಎಂತ ಮಾರ್ರೆ ಒಂದು ನಿಮಿಷ, ನೀವು ಎದಳಿ ಮೇಲೆ ಇಲ್ಲಿ ತನಕ ಕೂತದ್ ಸಾಕು ಮಾರ್ರೆ, ಸ್ವಲ್ಪ ಆದ್ರೂ ನಿಲ್ಬೇಕಲ್ಲ. ನಿಮ್ಮ ಹೆಸರೆಂತ? ನನ್ನ ಹೆಸರು ಗಣನಾಥ್ ಅಂತ. ನಾವು ಇಲ್ಲಿ ಕೇಳಿದ್ದು ಬೇಜಾರು ಮಾಡ್ಕೋಬೇಡಿ, ಮತ್ತೆ ನಮಗೆ ಚೇರ್ ಇಲ್ಲ ಅಂತ ಹೇಳಿ ನಿಮಗೆ ಇಲ್ಲಿ ಕೇಳಿದ್ದು. ಆಯ್ತು, ಎಂತ ಹೆಸರು? ಗಣನಾಥ್ ಅಂತ. ಗಣನಾಥ್, ನಿಮ್ಮ ಗಣನೀಯವಾದಂಥ ಮತ ಯಾರ ಮೇಲೆ ಬರ್ಬೋದು? ನನ್ನ ಗಣನೀಯವಾದ ಮತ ಬಿಜೆಪಿ ಮೇಲೆ. ಎಂತ ಮಾರ್ರೆ, ಯಾಕೆ? ನಮಗೆ ಬಿಜೆಪಿ ಬೇಕಲ್ಲ, ದೇಶದ ಸುದರ್ಶನ. ಒಂದು ಕೆಲಸ ಮಾಡಿ, ನೀವೇ ಇಟ್ಕೊಂಬಿಡಿ. ಆಯ್ತು ಹೇಳಿ. ಯಾಕೆ ಬಿಜೆಪಿ? ಬಿಜೆಪಿ ಬೇಕು, ಒಂದು ದೇಶದ ನಂಗೆ ಗೊತ್ತುಂಟು ಈಗಾಗಲೇ ನಿಮಗೆ ಬೇಕಂತ. ನಾ ಯಾಕೆ ಅಂತ ಕೇಳ್ತಿದ್ದೇನೆ. ಒಂದು ದೇಶದ ಸುಧಾರಣೆ ಆಗಬೇಕು, ಯುವಕರಿಗೆ ಒಂದು ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ಸಿಗಬೇಕು. ಹಾಗಾದ್ರೆ ನಿಮ್ಮ ಪ್ರಕಾರ ಇಲ್ಲಿವರೆಗೂ ಸುಧಾರಣೆ ಆಗ್ಲಿಲ್ವಾ? ಸುಧಾರಣೆ ಏನಾಗ್ಲಿಲ್ಲ, ಬಂದ ಮೇಲೆ ಸುಧಾರಣೆ ಆದದ್ದು. ಇಲ್ಲಿವರೆಗೆ ಎಂತ ಆದದ್ದು? ಏನಿಲ್ಲ. ಹೆಸರೆಂತ ನಿಮ್ದು? ಹೆಸರೆಂತ? ವಿಷಯ ಹೇಳ್ತೀನಿ ನಾನು. ನಿಮ್ಮ ಹೆಸರೆಂತ? ನಿಮ್ಮ ಹೆಸರೆಂತ ಮಾರ್ರೆ? ನಿಮ್ಮ ಹೆಸರೆಂತ? ದಿನೇಶ್ ಹೇಳಿ. ಲೋಕಸಭೆ ಚುನಾವಣೆ ಬರ್ತಾ ಉಂಟಲ್ಲ? ಒಂದ್ ನಿಮಿಷ. ಅಲ್ಲ, ನಮ್ದು ಮಾಧ್ಯಮದವರು, ನಾವು ಮಾಧ್ಯಮದವರು, ಹಂಗೆಲ್ಲ ಹೇಳಲಿಕ್ಕಿಲ್ಲ. ನಾವು ಮಾಧ್ಯಮದವರು. ನೀವು ಮಾಧ್ಯಮದವರಾ? ಸುದೀಶ್ ಕುಮಾರ್ ಆರಿಗ ಬಂಗಾಡಿ. ಯಪ್ಪ ಸ್ವಾಮಿ, ಒಂದ್ ನಿಮಿಷ. ಈ ಸಲ ಲೋಕಸಭೆ ಚುನಾವಣೆ ಬರ್ತಾ ಉಂಟಲ್ಲ? ಹೌದು. ಯಾವ ಪಕ್ಷ ಬಂದ್ರು? 2 ಪಕ್ಷವೂ ಬರ್ತದೆ. ಬರೋದು ಒಂದೇ ಪಕ್ಷ, ಮೋದಿಯಾ? ಒಂದ್ ನಿಮಿಷ. ಯಾಕೆ ನಮಗೆ ಅವರು ಅಷ್ಟು ಇದರಲ್ಲಿ ಮೊದಲಿಂದ ನಾವೆಲ್ಲ ಮೊದಲಿಂದ ಅದೇ. ಹೌದು, ಗೆಲ್ತಾರೆ. ನಿಮ್ಗೆ ಅಂತ ಫ್ರೀ ಬೇಡವಾ? ಇಲ್ಲ, ಬೇಡ. ಫ್ರೀ ನನ್ನಲ್ಲಿ ಮೊದಲೇ ಉಂಟು. ಮನೆಯಲ್ಲಿ ಬೇಕಾದಷ್ಟು ಉಂಟು. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವಿಜಯಕುಮಾರ್. ವಿಜಯಕುಮಾರ್ ಅವರೇ ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಹೌದು. ಯಾರು ಬಂದ್ರೆ ದೇಶಕ್ಕೆ ಅಭಿವೃದ್ಧಿ ಅಂತ ನಿಮಗೆ ಅನಿಸ್ತದೆ? ಬಡವರ ಪಕ್ಷ ಕಾಂಗ್ರೆಸ್, ಶ್ರೀಮಂತರ ಪಕ್ಷ ಬಿಜೆಪಿ. ಬಡವರ ಪಕ್ಷ ಕಾಂಗ್ರೆಸ್, ಶ್ರೀಮಂತರ ಪಕ್ಷ ಬಿಜೆಪಿ. ನಂಗೆ ಹೇಳ್ಬೋದಾ ಹೇಗೆ ಅಂತ? ಅಂದ್ರೆ ಈ ಸಲ ಹೆಚ್ಚಾಗಿ ಬಡವರ ಪಕ್ಷ ಬರುವ ಅಂದಾಜು. ಹೇಗೆ ಅದು ಬಡವರ ಪಕ್ಷ, ಅದು ಹೇಗೆ ಶ್ರೀಮಂತರ ಪಕ್ಷ ಹೇಳ್ಬೋದು? ಅವರು ಬಡವರಿಗೆಲ್ಲ ಕೊಡ್ತಿದ್ದಲ್ಲ ಸಿದ್ದರಾಮಯ್ಯ,
ಆ ಪಕ್ಷ ಅದು ಮತ್ತೆ ಇವರೇನು ಶ್ರೀಮಂತರಿಗೆ ಕೊಡ್ತಿದ್ದಾರಾ ಯಾರು ಇವರು ಬಿಜೆಪಿ ಅವರು? ಬಿಜೆಪಿ ಅವರು ಏನು ಇದು ಅಲ್ಲ ಮತ್ತೆ ಶ್ರೀಮಂತರ ಪಕ್ಷ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ನಂಗೆ ಸ್ವಲ್ಪ ಹೇಳ್ಬೋದಾ? ಒಟ್ಟು ಈ ಸಲ ನಿಮ್ಗೆ ಗೆಲ್ಲೋದು ಯಾರು? ಶ್ರೀಮಂತ ಬಡವರ ಮುಂಚೆಯಿಂದ ಬಡವರ ಪಕ್ಷನೇ ಕಾಂಗ್ರೆಸ್. ಹಾಗೆ ಗೆಲ್ಲೋದು ಯಾರು ಈ ಸಲ? ಅದು ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ ಸರ್. ಒಟ್ಟು ನಿಮ್ಮ ಮತ ಕಾಂಗ್ರೆಸ್? ಹೌದು, ನಮ್ಮ ಮತ ಕಾಂಗ್ರೆಸ್ ಪಕ್ಕ? ಪಕ್ಕ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಯಶವಂತ್ ಅಂತ. ನಿಮ್ಮ ಹೆಸರು? ಭಾಸ್ಕರ್ ಅಂತೇಳಿ. ನಿಮ್ಮ ಹೆಸರು? ಹರೀಶ್ ಅಂತ. ಭಾಸ್ಕರ್ ಅವರೇ ಹೇಳಿ, ಕಲ್ಲಂಗಡಿ ತಿಂತಿದ್ದೀರ ಕೂಲಾಗಿ. ಈಗ ಇಲ್ಲಿ ಕಾವು ಜಾಸ್ತಿ ಉಂಟು ಮಂಗಳೂರಿನಲ್ಲಿ. ಚುನಾವಣಾ ಕಾವು ಹೇಗಿದೆ ಅಂತ ಹೇಳಿ, ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ನಾವು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ. ಯಾಕೆ ಅವರು ಬರಲಿಕ್ಕೆ? ಅದು ದೇಶದ ಆರ್ಥಿಕ ಸ್ಥಿತಿ ಮತ್ತು ದೇಶದ ರಕ್ಷಣೆ ಇದಕ್ಕೋಗಿ ಹಾಗೆ ಅವ್ರು ಬಂದ್ರೆ ಎಲ್ಲ ರಕ್ಷಣೆ ಎಲ್ಲ ಆಗ್ತದಾ? ಖಂಡಿತವಾಗಿ ಆಗ್ತದೆ. ನೋಡಿ, ನಾವು ಕಂಬಳಕ್ಕೆ ಅಂತ ಬಂದ್ವಿ, ಕಂಬಳದಲ್ಲೇ ಜನರನ್ನ ಮಾತನಾಡ್ಸೋಣ. ಎಲ್ಲರೂ ಕೂಡ ಆಟದ ಬಿಸಿಲಿರ್ತಾರೆ, ಆದರೆ ಚುನಾವಣೆ ಅಂತ ಬಂದಾಗ ಅವರ ಆಲೋಚನೆಗಳೇನು? ಒಂದು ಕಡೆ ಆಟ, ಮತ್ತೊಂದು ಕಡೆ ರಾಜಕೀಯ, ಇವೆಲ್ಲದೂ ಕೂಡ ಬಹಳ ಇಂಪಾರ್ಟೆಂಟ್. ಏನಪ್ಪ ಚುನಾವಣೆ ಅಂತಂದಾಗ ಏನಂತೀಯ? ಚುನಾವಣೆ ಅಂತ ಅಂತ ಓಟ್ ಹಾಕಿಲ್ವಾ? ಓಟ್ ಹಾಕ್ತೀವಿ. ಮತ್ತೆ ನಿನಗೆ ಯಾರು ಬರ್ಬೇಕು ಹೇಳು? ಯಾರು ಬಂದ್ರು ಒಳ್ಳೇದೇ, ಆಡಳಿತ ಒಳ್ಳೇದಿದ್ರೆ ಆಯ್ತು. ದೇಶಕ್ಕೆ ಒಳ್ಳೇದ. ನಿಮ್ಮ ಪ್ರಕಾರ ಆಡಳಿತ ಒಳ್ಳೆ ಕೊಡೋ ಯಾರು ನಾಯಕ? ಅದು ಯಾರು ಅಂದ್ರೆ ರಾಹುಲ್ ಗಾಂಧಿಯ, ಮೋದಿಯ? ಈಗ ನೋಡೋದಾದ್ರೆ ಮೋದಿ ಸರ್ಕಾರದಿಂದ ಒಳ್ಳೆ ನಾಯಕತ್ವ ಇದೆ ಅಂತ ಹೇಳ್ತೀನಿ. ಮತ್ತೆ ಮತ್ತೆಂತ ಫ್ರೀ ಎಲ್ಲ ಕೊಡ್ತಾರಲ್ಲ ಮಾರ್ರೆ ಕಾಂಗ್ರೆಸ್? ಫ್ರೀ ಕೊಡ್ತಾರೆ. ಎಷ್ಟು ಸಮಯ ಕೊಡ್ತಾರೆ? 1 ತಿಂಗಳು ಬಂತು, 2 ತಿಂಗಳು, ಮತ್ತೆ ಆಮೇಲೆ ಎಲ್ಲೋದ್ರು. ಅದೇ. ಓಕೆ, ಒಟ್ಟು ಗೆಲ್ತಾರೆ ಈ ಸಲ ಅವರು? ಹಾಗೆ 100% ಪಕ್ಕ ಭರವಸೆ ಇದೆ, ಗೆಲ್ಬೇಕು. ನಿಮ್ಮ ಹೆಸರು? ಒಂದು ರಶಿಕ್ ಅಂತ, ಬಿಸಿ ರೋಡ್. ಏನೋ ರಸಿಕನಾ? ರಶಿಕ್ ರಶಿಕಾ? ಓಕೆ, ಹೇಳಿ ರಶಿಕ್ ಅವರೇ, ನಿಮ್ಮ ಪ್ರಕಾರ ಯಾರು ಬರಬೇಕು? ನಮ್ಮ ಪ್ರಕಾರ ಮೋದಿಯೇ ಬರಬೇಕು. ಮೋದಿಯೇ? ಎಂತ ಯಾಕೆ ಮೋದಿ ಬರಬೇಕು, ಒಳ್ಳೆ ಅಭಿವೃದ್ಧಿ ಉಂಟಲ್ಲ. ಅಭಿವೃದ್ಧಿ ಉಂಟು, ಮಂಗಳೂರು ಅಭಿವೃದ್ಧಿ ಆಗ್ತುಂಟಾ? ಆಗ್ತಾ ಉಂಟಲ್ಲ, ಅದಕ್ಕೆ ಮೋದಿಯೇ ಬರಬೇಕು. ಆಡಳಿತ ಒಳ್ಳೆದ್ರೆ ಸಾಕು. ಹಾಗೆ. ಓಕೆ, ಏ ವಾಯ್ಲಿ ಅಲ್ಲ ನೋಡಿ, ನಿಮ್ಮ ಹುಡುಗ ನಾಚಿ ಹೋಗ್ತಿದೆ. ನಿಮ್ದು ಹೆಸರೆಂತ ಮಾರ? ನೀನು ನಿಂತಿದ್ರೆ ಒಳ್ಳೆ ಇತ್ತ ಅಂತ. ನಾವು ಬಗ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಕಷ್ಟ. ಹೆಸರು ಎಂತ ಹೆಸರೆಂತ? ನನ್ನ ಹೆಸರು ಮೆಲ್ರಾಯ್ ಅಂತ. ಮೆಲ್ರಾಯ್. ಹಾ, ಓಕೆ. ನಿಮಗೆ ಹೇಳಿ, ನಿಮ್ಗೆ ಯಾವ ಪಕ್ಷ ಬರಬೇಕು? ಪಕ್ಷ ಯಾವ್ದು ಬಣ್ಣ ಒಳ್ಳೇದು, ಅವರವ್ರದ್ದು ಕೆಲಸ ಎಲ್ಲ ಮಾಡಿದ್ರೆ ಸಾಕು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ. ಆಯ್ತಪ್ಪ, ನಿಮಗೆ ಅವರವ್ರದ್ದು ಕೆಲಸ ಮಾಡ್ಲಿಕ್ಕೆ ಯಾವ ಪಕ್ಷ ಬಂದ್ರೆ ಮಾರ ಚಲೋ? ಪಕ್ಷ ಎರಡು ಒಳ್ಳೆ